ನಮಸ್ತೆ ಕರ್ನಾಡು, ನಾನು ನಿಮ್ಮ ಮನೆ ಮಗ ಅರುಣ್ ಕುಮಾರ್. ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿದ್ದೀವಿ. ಯಾವ ಊರು ಮತ್ತು ಇಲ್ಲಿ ಬಂದಿರೋ ಉದ್ದೇಶದ ಜೊತೆಗೆ ಇಲ್ಲಿ ಸುಮಾರು ಜನ ರೈತರಿದ್ದಾರೆ. ತುಂಬ ಖುಷಿ ಆಯಿತು ಸುಮಾರು ಜನ ರೈತರನ್ನ ಭೇಟಿಯಾಗಿದ್ದು. ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಡಿಸ್ಕಷನ್ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ಸೋಷಿಯಲ್ ಮೀಡಿಯಾ ಜೊತೆಗೆ ಕರ್ನಾಟಕದ ಎಲ್ಲ ರೈತರಿಗೂ ಹಂಚ್ಕೊಳೋ ದೃಷ್ಟಿಯಿಂದ ನಾವು ಇವತ್ತು ವಿಡಿಯೋ ತೊಗೊತಾ ಇದ್ದೀವಿ. ಸರ್, ಇಲ್ಲಿರೋರಿಗೆ ಎಲ್ಲರಿಗೂ ನಮಸ್ತೆ. ಗ್ರೋವೆಲ್ ಕಂಪ್ನಿಯಿಂದ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದೀನಿ. ಯಾವ ಹಳ್ಳಿಯಲ್ಲಿ ಇದ್ದೀವಿ ಅನ್ನೋದನ್ನ ರೈತರ ಜೊತೆಗೆ ಪರಿಚಯ ಮಾಡ್ಕೊಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತಾರೆ ಸರ್. ಯಾವ ಊರು ಸರ್ ಇದು? ಇದು ಕೆಲವರಕೊಪ್ಪ ಸರ್. ಕೆಲವರಕೊಪ್ಪ, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ಸರ್, ಇವತ್ತಿಷ್ಟು ಜನ ರೈತರು ಇಲ್ಲಿ ಬಂದಿದ್ದೀವಿ, ಕಾರಣ ಏನು ಸರ್? ಕಾರಣ ಅಂದ್ರೆ ಅಡಿಕೆಗೆಲ್ಲ ಮೆಡಿಸಿನ್ ನಾನು ಗ್ರೋವಿಲ್ ಕಂಪ್ನಿ ಬಳಸಿದೆ. ಒಳ್ಳೆ ರಿಸಲ್ಟ್ ಐತಿ, ಒಳ್ಳೆ ಇಳುವರಿ ಐತಿ. ಅಡ್ಡಿಲ್ಲ. ನಮ್ಮ ರೈತರು ಕೇಳಾಕತ್ತಿದ್ರು ನನ್ನ, ಏನ್ ಹಾಕ್ತಿದಿ ಅಂತ ಹೇಳಿ. ಇಲ್ಲಪ್ಪ, ನಾನು ಗ್ರೋವಿಲ್ ಕಂಪ್ನಿ ಅಂತ ಹೇಳಿ ಬೇರಿಗೆ ಟ್ರಂಚ್ ಮಾಡೋದ್ರಿಂದ ಸ್ಪ್ರೇ ಇಂದ ಹೇಳಿದ ನಾನು ಮಾಡೀನಿ, ಒಂದ್ ದಿವ್ಸ ನೋಡ್ಕೇರಿ ಅಂದೆ. ಅವರು ಎಲ್ಲ ಅದನ್ನ ಬೆಳೆಸ್ತಾ ಇದಾರ. ಒಂದ್ಸಲ ನೀವು ಎಲ್ಲಾ ಸೇರಿಸ್ಕೊಂಡು ಮಾತಾಡೋಂತ ತೋಟದಾಗ ಒಂದ್ ದಿವ್ಸ ಇಟ್ಕೊಂಡೆ. ಅದಕ್ಕೆ ರೈತರೆಲ್ಲ ಸೇರಿದಾರ. ಅಡ್ಡಿಲ್ಲ, ಹೆಚ್ಚಿನ ಇಳುವರಿ ಐತಿ. ಈ ಜನವರಿಗೆ 5 ವರ್ಷ ಆಗತಿ. 5ರ ಬಿತ್ತೀಗ. ಈಗ ತೋಟ ನಿಮ್ದು 5 ವರ್ಷದ ತೋಟ? 5 ವರ್ಷದ ತೋಟ ಚಾಲ್ತಿಗೆ. ಈಗ ಹೋದ ವರ್ಷ ನೀವು ಬಳಸ್ತಾ ಬಂದಿದ್ರ? ಹೋದ ವರ್ಷ ನೀವು ಬಳಸಿದ್ರಲ್ಲ, ಬಳಸಿದಾಗ ಬಳಸಕ್ಕಿಂತ ಮುಂಚೆ ಗಿಡದಲ್ಲಿ ಯಾವ ರೀತಿ ನಿಮ್ಗೆ? ಅವಾಗಂದ್ರ ನನಗೆ ಗಿಡ ಒಂದ್ ನಮೂನಿ ಹಳದಿ ಲೆಕ್ಕದಾಗಿತ್ತು. ಮ್ಯಾಲ ಹಳದಿ ಲೆಕ್ಕ ಇತ್ತು. ನೀರು ಹಿಂಗ್ಲಿಲ್ಲ. ಇದನ್ನ ಯಾವಾಗ ಯೂಸ್ ಮಾಡಾಕತ್ತಿದೆ, ಒಳ್ಳೆ ನೀರು ಗ್ರೋತ್ ಆಗಿ ಬರಾಕತ್ತ. ಗ್ರೋತ್ ಬಂತು. ಎರಡೆಲ್ಲ ಒಳ್ಳೆ ಹಳ್ಳಾಕತ್ತಿದ್ರಿ ಮೇಲ್ಗಡೆಗೆ. ಅಡ್ಡಿಲ್ಲ, ಒಳ್ಳೆ ಇಳುವರಿ ಎಲ್ಲ ಚೆನ್ನಾಗಿ ಬಂತು. ಕಾಯಿ ಸೈಜ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಬಂತ ಸರ್? ಇಲ್ಲ, ಸೈಜ್ ಎಲ್ಲ ಕರೆಕ್ಟ್ ಐತಿ. ಕರೆಕ್ಟ್ ಐತೆ ಅಂದ್ರೆ ನಿಮ್ಗೆ ಬಂದಿರೋದು ಇದೇ ಫಸ್ಟ್ ಇಳುವರಿ. ಕರೆಕ್ಟ್ ಸೈಜ್ ಸ್ಟಾರ್ಟಿಂಗ್ 23 ಕ್ವಿಂಟಲ್ ಕೊಟ್ಟ. 23 ಕ್ವಿಂಟಲ್. ಸರ್, ಟೋಟಲ್ ಗಿಡ ಎಷ್ಟಿದೆ? 560 ಗಿಡ ಐತ್ರಿ. 560 ಗಿಡ ಐತಿ. 560 ಗಿಡದಲ್ಲಿ ನೀವು 400 ಗಿಡ ಫಸಲ್ ಬಂದಿದ್ದಾವೆ. ಅದ್ರಲ್ಲಿ ಕೊಟ್ಟಿರೋದು ನೀವು 23 ಕ್ವಿಂಟಲ್ ಕೊಟ್ಟಿರ. ಇನ್ನು ಅವರೇಜ್ ಅಲ್ಲಿ 1 ರಿಂದ 2 ಕ್ವಿಂಟಲ್ ಲೆಕ್ಕ ಅಷ್ಟೇ. ಸರ್, ಈಗ ನೀವು ಇದನ್ನ ಬಳಸಿದ್ರಲ್ಲ, ಬಳಸಕ್ಕೆ ನೀವು ಮುಂಚೆ ಇದನ್ನ ಎಲ್ಲಾದ್ರೂ ಕೇಳಿದ್ರ ಅಥವಾ ನೀವಾಗ? ನಾನು ಇದ್ರಾಗ ಚರ್ಚ್ ಮಾಡಿದ್ ಒಂದ್ಸಲ ಹಾವೇರಿಗೆ ಹೋಗಿ ಔಷಧಿ ಅಂಗಡಿ ಕೇಳಿದ್ರ, ಔಷಧಿ ಅಂಗಡಿ ಒಟ್ಟ ನನಗೆ ಇದನ್ನ ಹೇಳಿಲ್ಲ. ಅವ್ರು ಯಾರು ಮಾಹಿತಿ ಮಾಡ್ಲಿಲ್ಲ. ಇವ್ರೊಬ್ರು ಇದ್ರು, ಡಿ.ಕೆ. ಪ್ರಕಾಶ್ ಸರ್. ಇವರು ಪ್ರಕಾಶ್ ಸರ್ ಅಂತ ಹಾವೇರಿಯ ಡಿಸ್ಟ್ರಿಬ್ಯೂಟರ್ಗಳು, ಹಾವೇರಿ ಜಿಲ್ಲಾ. ಅದನ್ನ ಮಾತಾಡೇನ್ರಿ ನಾನು ಅವ್ರ ಕಡೆಗೆ. ಇಲ್ರಿ, ಅಂಗಡಿ ಹೆಸರು ಹೇಳಾಕೊಲ್ರು, ನಮಗ್ ಬಾಳ ಹುಡುಕಿದ್ರಿ ಹಾವೇರಿ ಒಳಗ ಅಂತ ಹೇಳಿ. ಅವಾಗ ಅವ್ರು ನನಗೆ ಮಾಹಿತಿ ಹೇಳಿದ್ರು. ಫೋನ್ ನಂಬರ್ ತಗೊಂಡೆ, ಅಲ್ಲಿಂದ ಔಷಧಿ ತಗೊಂಡ್ಬಂದು ಯೂಸ್ ಮಾಡಾಕತ್ತಿದ್ದೆ. ಯೂಸ್ ಮಾಡಿದ್ರೆ ಈಗ ಎಷ್ಟು ಟೈಮ್ ಹಾಕಿರ ಸರ್ ನೀವು? ಈ ವರ್ಷ 2 ಟೈಮ್ ಕೊಟ್ಟಿದೆ. 2 ಟೈಮ್. ಈಗ 1 ಟೈಮ್ ಕೊಟ್ಟೆ. ಅಂದ್ರೆ ಈಗ 1.5 ವರ್ಷ 3 ಡೋಸ್ ಆಗಿದೆ. 3 ಡೋಸ್ ಆಗಿದೆ. ಸರ್, ಈಗ 3 ಡೋಸ್ ಹಾಕಿದ ಮೇಲೆ ನಿಮ್ ಭೂಮಿಲಿ ಏನಾದ್ರು ಸ್ವಲ್ಪನಾದ್ರೂ ಪ್ರಮಾಣದಲ್ಲಿ ಬದಲಾವಣೆ? ಬಹಳ ಬದಲಾವಣೆ ಏನಾಗಿದೆ? ನೀರ್ ಬಿಟ್ರೆ ನೀರ್ ಹಿಂಗ್ತತಿ. ಒಳ್ಳೆ ಎರಿಹುಳ ಉತ್ಪತ್ತಿ ಐತಿ. ಮುಂಚೆ ನೀರ್ ನಿಲ್ಲೋದು ಬಹಳ ನಿಲ್ತಿತ್ತು. ಮಳೆಗಾಲದಲ್ಲಿ ನೀರ್ ನಿಲ್ಲೋದು. ಮಳೆಗಾಲದಾಗ ನೀರ್ ನಾನಾ ಬಗದ್ ಕಸಕಂತ ಟ್ರಂಚ್ ಕೊಟ್ಟೆ. ಅದು ಟ್ರಂಚ್ ಮಾಡಿದ್ರೆ? ಟ್ರಂಚ್ ಮಾಡಿದೆ. ಈಗ ಟ್ರಂಚ್ ನಾನಾ ಯಾಕಾರ ಹೊಡಿಸಿನಪ್ಪ ಅನಿಸಿಗೆ. ಅಷ್ಟು ನೀರು ಅಂತ ಇತ್ತು. ನೀರ್ ನಿಲ್ಬೇಕಲ್ಲ ಅಡಿಕೆ. ನೀರು ನನಗೆ ಬೇಸಿಗೆ ನೀರ್ ನಿಲ್ಲುವಂತ. ಮತ್ತೆ ನೀರಿನ ಜೊತೆಗೆ ಭೂಮಿಲಿ ಏನ್ ಬದಲಾವಣೆ ಆಗಿದೆ? ನೀರ್ ಹೀರ್ಕೊಳೋದು ಹೆಚ್ಚಿಗೆ ಆಗಿದೆ. ಈಗ ಇಲ್ಲೊಂದು ಎಂತ ಪಿಕಾಶ್ ಇಲ್ರಿ, ಪಿಕಾಶ್ ತೋರಿಸಿದ್ದೆ ನಾನು. ಇವ್ ಬುಡಕ್ಕೆಲ್ಲ ಗೊಬ್ಬರ ಐತೆ. ಮಣ್ಣು ಗೊಬ್ಬರ ತರ ಆಗಿದೆ. ಎರೆಹುಳುಗಳು ಮುಂಚೆ ಸಿಕ್ತಿದ್ವಾ ಸರ್? ಮುಂಚೆ ಅಷ್ಟೇ ಸಿಕ್ಕಾಪಟ್ಟೆ. ಈಗ ಸಿಕ್ಕಾಪಟ್ಟೆ ಎರೆಹುಳುಗಳು ಇದಾವೆ. ಈಗ ಇದೆಲ್ಲ ಟ್ರಂಚ್ ಫುಲ್ ತುಂಬಿದಿರಿ. ಒಂದ್ಸಲ ಬಾಳೆ ಕಟ್ ಮಾಡಿ ಒಂದ್ 2.5 ತಿಂಗಳು 3 ತಿಂಗಳಿಗೆ ಈ ಬಾಳೆ ಒಂದು ಕಸ ಸಮೇತ ಇಲ್ಲ, ಎಲ್ಲ ಎರೆಹುಳ ಎಲ್ಲ ತಿಂದ್ಬಿಟ್ಟವೆ. ಓಕೆ ಸರ್, ಈಗ ಬಳಸಿದ್ಮೇಲೆ ತುಂಬಾ ಖುಷಿ ಆಗಿದ್ದೀರಾ? ನಮ್ ಪ್ರಾಡಕ್ಟ್ ಚಲೋ ಐತ್ರಿ. ಹೇಳ್ತೇನ್ರಿ ನಾನು, ಇದನ್ನ ಮಾಡ್ರಿ, ಖರ್ಚು ಕಮ್ಮಿ. ಈ ಸುಮ್ನೆ 31,000 ಯಾಕೆ ಸುಮ್ನೆ ಯೂಸ್ ಮಾಡ್ತೀರಿ? ಇದನ್ನ ಯೂಸ್ ಮಾಡ್ರಿ ಅಂತ ನಾನು ರೈತರಿಗೆ ಹೇಳ್ತಾ ಇದ್ದೇನೆ. ಸರ್, ಇಲ್ಲಿ ಕೆಲವೊಬ್ರು ರೈತರು ಇದಾರೆ. ಸರ್, ಈಗ ನೀವು ಈ ತೋಟಕ್ಕೆ ಬಂದಿದ್ದೀರಲ್ಲ, ಈ ತೋಟಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಏನು ನೀವು ಕಾಣ್ತಿದ್ರ ಸರ್? ಇಲ್ಲಿ ಬೇರೆ ತೋಟಕ್ಕೆ ಅಥವಾ ಇಲ್ಲಿರೋ ತೋಟಗಳಿಗೆ? ಈ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸರ್, ಈ ನಮ್ ಕೆಲರಕೊಪ್ಪ ಗ್ರಾಮದಲ್ಲಿ ಇರ್ತಕ್ಕಂಥ ತೋಟಗಳು ಎಲ್ಲಾ ಕಡೆ ನೋಡಿದ್ರೆ, ನಾವು ನೋಡಿದೇವೆ ಆಲ್ರೆಡಿ. ಇದು ಸ್ವಲ್ಪ ಉತ್ತಮವಾಗಿ ಕಾಣ್ತಾ ಐತಿ, ನಮಗೆ ಕಾಣ್ತಾ ಐತಿ. ಆಮೇಲೆ ಗ್ರೀನಿಸ್ ಜಾಸ್ತಿ ಐತಿ. ಯಾವ್ದು ಬೇರೆ ಪ್ರತ್ಯೇಕ ಅದ್ರಲ್ಲಿ ಕಾಣ್ತಕ್ಕಂಥ ರೋಗಗಳು ಯಾವ ಕಾಣ್ತಾ ಇಲ್ಲ. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗ್ ಮಾಡಿದಾರ. ಆಮೇಲೆ ನಿಮ್ ಪ್ರೊಡಕ್ಷನ್ ಹಾಕಿದ್ಮೇಲೆ ಇನ್ನೂ ಅಡ್ಡಿ ಇಲ್ಲ ಅಂತ ಹೇಳ್ತಿದಾರ ಅವರು. ಅವ್ರು ಹೇಳಿದ್ ನೋಡಿ ನಾವು ಇವಾಗ ನಿಮ್ಮ ಈ ಫಂಕ್ಷನ್ ಬಂದಿದ್ದೇವೆ. ಮನಸ್ಸು ಮಾಡಿ ನಾವು ತಗೊಂಡ್ ಹೋಗೋಣ ಅಂತ ಮಾಡಿದ್ದೇವೆ. ನೋಡ್ಕೊಂಡು. ಸೊ ಈಗ ಈ ತೋಟದಲ್ಲಿ ನೀವು ನೋಡ್ತಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾತ್ಬಿಟ್ರೆ ಇಲ್ಲಿ ನಮ್ ಕಂಪೇರ್ ಮಾಡಿದ್ರೆ ಇಲ್ಲಿ ಆಜು ಬಾಜು ತೋಟಗಳು ನಮ್ಗೆ ಕಾಣ್ತದವಲ್ರಿ, ಅವು ಕಂಪೇರ್ ಮಾಡಿದ್ರೆ 90% ಇದು ನಮಗೆ ಬೆಟರ್ ಐತ್ರಿ. ಬೆಟರ್ ಐತ್ರಿ.
ಈಗ ಇದ ಸೇಮ್ ನಮ್ ತೋಟಗಳಿಗೆ ಹೋದ್ರ ಇದ್ರಾಗ ಅರ್ಧನ ಕಾಣ್ತಾ ಇಲ್ರಿ ಈಗ ಅವು. ನಾವೆಲ್ಲ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾ ಬಂದ್ಬಿಟ್ರಿ ಈಗ. ರಾಸಾಯನಿಕ ಹಾ ಗೊಬ್ಬರ ಮಾಡ್ತಾ ಬಂದಿದ್ದೇವೆ. ಅದು ಕಂಪೇರ್ ಮಾಡ್ರೆ ನಮಗೆ ಲೈಕ್ ಆಗೈತ್ರಿ. ನಮಗೆ ಇಲ್ಲೇ ಲೋಕಲ್ ಹಾವೇರಿ ಆಗೋದ್ರಿಂದ ಮತ್ತೆ ಎಲ್ಲಾ ಐಟಮ್ ಇಲ್ಲೇ ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ಇವ್ರು ಕರ್ಕೊಂಡು ನಾವು ಅಲ್ಲೇ ತಗೊಳ್ಳೋ ವ್ಯವಸ್ಥೆ ಮಾಡ್ತೇವ್ರಿ. ಇನ್ ಮುಂದ ಅಡ್ಡಿ ಇಲ್ಲ ಸರ್. ಪ್ರತಿಯೊಂದು ತಾಲೂಕುಗಳಲ್ಲೂ ನಮ್ಮ ಶಾಖೆಗಳು ಓಪನ್ ಆಗ್ತವೆ. ನಿಮಗೆ ನಿಯರೆಸ್ಟ್ ಬ್ರಾಂಚ್ಗಳು ಸಿಗ್ತಾ ಹೋಗ್ತವೆ. ಜೊತೆಗೆ ಸರ್, ಈಗ ಒಂದು ಖರ್ಚಿನ ವಿಚಾರಕ್ಕಂತ ಬರೋಣ. ಈಗ ಒಂದು ಗಿಡಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಖರ್ಚು ಅಂತ ಮಾಡ್ತಿರ್ತಾರೆ ಒಬ್ಬ ರೈತರು. ಈಗ ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸಿದೀರಾ. ಈಗ ನೀವು ವರ್ಷಕ್ಕೆ 2 ಟೈಮ್ ಹೇಳಿದೀವಿ ನಾವು, 2 ಟೈಮ್ ಟ್ರಂಚಿಂಗ್ ಮಾಡಿದೀರಾ. ಖರ್ಚು ಎಷ್ಟು ಬಂದಿದೆ ನಿಮಗೆ? ಖರ್ಚು ಸರ್ ಸ್ಟಾರ್ಟಿಂಗ್ ಮಾಡೋದು 3700 ರೂಪಾಯಿ ರೀ. ಒಂದು ಸೆಕೆಂಡ್ ಡೋಸನ ಹಾಕಿದೆ 1500 ರೂಪಾಯಿ. ಈಗ ಮಣ್ಣಿದ ಹಾಕಿದ್ದು 2800 ರೂಪಾಯಿ ಮುಗೀತು. ಸೊ ಅಲ್ಲಿ ಟೋಟಲ್ ಒಂದು 10,000 ರೂಪಾಯಿ ಒಳಗೆ ಖರ್ಚು. 10,000 ರೂಪಾಯಿ ಒಳಗೆ ರೀ. 10,000 ರೂಪಾಯಿ ಒಳಗೆ ಖರ್ಚು. ಅಡ್ಡಿ ಇಲ್ರಿ. ನಾವು ಈಗ ಬೇರೆ ಒಂದು ಚೀಲ ಈಗ ಗೊಬ್ಬರ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಇದಕ್ಕೆ 1 ಎಕರೆಗೆ ಏನಿಲ್ಲ ಅಂದ್ರೆ 3 ಇಲ್ಲ 4 ಚೀಲ DAP ಬೇಕು. ಪೊಟ್ಯಾಸ್ ಒಂದು 2-3 ಚೀಲ ಸಪ್ರೇಟ್ಲಿ ತರಬೇಕು ನೀವು. ಸಪ್ರೇಟ್ ತರಬೇಕು. ಒಂದಂತ ಹಾಕಕ್ಕಾಗಲ್ರಿ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಮಾಡಿದ್ರೆ 15-20,000 ರೂಪಾಯಿ ನಮ್ಗೆ ಉಳಿತಾಯ ಐತೆ. ಈಗ ನೀವು ಒಂದು ಏನೋ ಗೊಬ್ಬರ ತರಕ್ ಹೋದ್ರುನು ಏನಾಗಿದೆ ಅಂದ್ರೆ ಅಲ್ಲಿ ಜಿಂಕೆ ಬೇರೆ, ಪೊಟ್ಯಾಷಿಯ ಬೇರೆ. ಅಂಗಡಿಯಾಗ ಹೋಗಿ ನಾವು ಗೊಬ್ಬರ ಹಾಕ್ಬೇಕು ಅಂದ್ರೆ ಸಾಕ್ರಿ ಅಲ್ಲೇ ಇಷ್ಟು ಉದ್ದಲ್ಲಿ ಇಷ್ಟು ಬರೀತಾರ. ಮತ್ತೆ ನಾವು ಮಾತಾಡೋದ ಬೇಡ ಅಲ್ಲೇ. ಎಲ್ಲ ಒಂದ್ ನಮನಿ ಹೇಳಿ 16 ನಮನಿ ಹೇಳಿ ಬಿಡ್ತಾರ ನಮಗೆ. ನಾವ್ ಹಂಗಾಗಿ ಅದ್ರ ಬಗ್ಗೆ ತಲೆನೇ ಕೆಡಿಸಿ ಹೋಗೋದೇ ಇಲ್ಲ. ಈಗ ಇದೊಂದು ಮೆಡಿಸಿನ್ ಬಿಟ್ರ ಯಾವ ಮೆಡಿಸಿನ್ ಯಾವ್ದು ಯೂಸ್ ಮಾಡಿಲ್ಲ, ಯಾವ್ದು ಯೂಸ್ ಮಾಡಲ್ಲ. ಸೊ ಈಗ ನಿಮ್ಗೆ 10,000 ರೂಪಾಯಿ ಅವರೇಜ್ ಆಗಿ ಒಂದು 10,000 ಇಟ್ಕೊಂಡ ಖರ್ಚು. 10,000 ಅಂದ್ರೆ ನಿಮ್ ಗಿಡಕ್ಕೆ ಕನ್ಸಿಡರ್ ಮಾಡಿದ್ರೆ ನೀವು ಒಂದು ಗಿಡಕ್ಕೆ 10ರಿಂದ 15 ರೂಪಾಯಿ ಖರ್ಚು ಮಾಡಿದ್ರೆ ಪರ್ ಗಿಡಕ್ಕೆ. ಸೊ ಎವರೇಜ್ ಕಿನ್ನೂ ಕಡಿಮೆ ಖರ್ಚು ಮಾಡಿದ್ರೆ ಕರೆಕ್ಟಾ? ತಗೊಂಡಿರೋ ಇಳುವರಿನೂ ತುಂಬಾ ಚೆನ್ನಾಗಿ ಬಂದಿದೆ. ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಜೊತೆಗೆ ತುಂಬಾ ಜನಕ್ಕೆ ಇವತ್ತು ನಮ್ಮ ರೈತರಿಗೆ ಬರ್ರಿಪ್ಪ ಫಂಕ್ಷನ್ ಐತಿ ಬಂದೆಲ್ಲ ಅಲ್ಲೇ ಭೇಟಿಯಾಗಿ ಕೇಳ್ಕೇರಿ, ಏನೇ ಡೌಟ್ ಗಳಿದ್ರು ಕೇಳ್ರಿ. ಹೌದು ಸರಿ. ಮತ್ತೆ ಏನಾದ್ರು ನಿಮ್ಗೆ ಏನಾದ್ರು ಮಾತಾಡೋರು ಇದ್ರೆ ಮಾತಾಡ್ಬೋದು ಸರ್ ಕಂಪ್ನಿ ವತಿಯಿಂದ ನೀವು. ಮಾತಾಡ್ಲೆ ಇಲ್ಲೇ ಸರ್. ಈಗ ಬಳಸಿರೋರು ಯಾರಾದ್ರೂ ಇದ್ದೀರಾ ಸರ್ ಇಲ್ಲಿ ಮತ್ತೆ ಎಕ್ಸ್ಟ್ರಾ? ರೀಸೆಂಟ್ಲಿ ಬಳಸಿದ್ರು ಬರ್ರಿ. ಏನು ಬಂದಿಲ್ಲ. ಅವತ್ತಿಗೆ ಇವತ್ತಿಗೆ ಹೆಂಗೈತಿ? ಸರ್ ಈಗ ಸರ್ ತಮ್ಮ ಹೆಸರು? ವೀರೇಶ್ ಅಂತ. ಸರ್ ಈಗ ಸರ್ ಹೇಳಿದ್ಮೇಲೆ ನೀವು ಬಳಸಕ್ ಸ್ಟಾರ್ಟ್ ಮಾಡಿದ್ರು ಹೌದಾ? ಈಗ ಎಷ್ಟು ದಿವಸ ಆಯ್ತು ಸರ್ ಬಳಸಿ? 30 ದಿನ ಆತ್ರಿ. 30 ದಿವಸ ಆಯ್ತು ಅಷ್ಟೇ. ಸೊ ಇದನ್ನ ಚೇಂಜ್ ಆಗಿರೋದ್ ನೋಡೇ ನೀವು ಬಳಸಿದ್ದು? ಇಲ್ರಿ, ನಾ ಎಲ್ಲ ತೋಟ ನೋಡಿದ್ ಇವತ್ತೇ ನೋಡಿ. ಇವ್ ಹೇಳಿದ ಗಟ್ಟಿಗೆನ ಇವನ್ ಧೈರ್ಯದ ಮೇಲೆ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಹೇಳಿದ ಗಟ್ಟಿಗೆನ ಹೋಗಿ ತಗೊಂಬಂದ್. ಈಗ ನೀವು ತಗೊಂಬಂದ ಮೇಲೆ ಈಗ ಬಳಸಿರಾ? ಬಳಸೇನ್ರಿ. ಕೆಂಪು ಇತ್ತು ಅಂತ ಹೇಳಿದ್ರ, ಮೈಟ್ಸ್ ಇತ್ತ? ಒಂಥರ ಹಂಗ ಗಿಡ ನೋಡಿದ ಗಟ್ಟಿಗೆ ಬಾಳ ಇದಾಗಿತ್ರಿ. ಅದ್ ನೋಡಿದ್ರ ಗೊತ್ತಾಗತ್ರಿ. ಬಾಳ ಅಂದ್ರ ಬಾಳ ಇದಾಗಿತ್ತ. ಈಗ ಹಾಕ್ದಾಗಿಂದ ಅದೇನು ಇಲ್ಲ. ಈಗ ಗಿಡ ಎಲ್ಲಾ ಹಚ್ಚಿಗೆ ಬಂದಾವು. ನಾ ಅದನ್ನ ಬಿಟ್ಟು ಮತ್ತೆ ಏನು ಯೂಸ್ ಮಾಡಿಲ್ರಿ. ಮತ್ತೆ ಗ್ರೋವೆಲ್ ಕಂಪನಿಯ ಪ್ರಾಡಕ್ಟ್ ಗಳನ್ನ ಅಷ್ಟೇ ಯೂಸ್ ಮಾಡಿ. ಅದ್ ಒಂದರಿ ಹಾಕಿದ್ ನಾನು. ಅದನ್ನ ಸ್ಪ್ರೇ ಮಾಡೋಣ ಅಂತ ಅವ್ರಿಗೆ ಹೇಳಿದ್ರಿ ಅವತ್ತು. ತಡಿಯಪ್ಪ ಒಂದ್ 45 ದಿನ ಆಗ್ಲಿ, ಒಮ್ಮಕ್ಲೆ ಬೇಡ ಅಂತ ಅಂದಿದ್ರು. ನಾ ಇವತ್ತು ತರಾಕ್ ಹೊಂಟಿದ್ದೆ ಆಲ್ರೆಡಿ. ಮತ್ತೆ ಇಲ್ಲಿಗೆ ಬರ್ತಾನೆ ಅಂದ್ರಲ್ಲ, ಅದಕ್ಕೆ ಸುಮ್ಮನೆ. ಹೌದ್ರಾ? ಸರಿ ಸರ್. ಇಲ್ಲಿ ನೋಡಿರಲ್ಲ ಈ ತರ ತುಂಬಾ ಜನ ಬಳಸಿರೋರು ಇದಾರೆ. ಸೊ ಅವ್ರದ್ದು ಇವಾಗ ಬಳಸಿರೋದು ಸ್ವಲ್ಪ ಟೈಮ್ ತಗೊಂಡ್ ಚೇಂಜಸ್ ಆಗ್ತಿದೆ. ಬಳಸಿರೋದು ಆಲ್ರೆಡಿ 1.5 ವರ್ಷದಿಂದ ಬಳಸಿರೋರು ಇವತ್ತು ತೋಟದಲ್ಲಿ ಕರೆಸಿ ದೊಡ್ಡದಾಗಿ ಕಾರ್ಯಕ್ರಮನೂ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಕಾರ್ಯಕ್ರಮ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದ್ಸರ ಈಗ ನಿಮ್ದೇನ್ ಕಂಪ್ನಿ ಇದಲ್ರಿ, ಸ್ಪ್ರೇನು ಮಾಡಬಹುದು, ಇತ್ತು ಸ್ಟ್ರಂಚ್ ಕೊಡ್ಬೋದ್ರಿ ಸರ್? ಇದ್ರಲ್ಲಿ ನಮ್ದ್ರಲ್ಲಿ ಮಲ್ಟಿಪಲ್ ವೆರೈಟೀಸ್ ಇದಾವೆ ಸರ್. ಒಂದೇ ಇಲ್ಲ. ನಿಮಗೆ ಟ್ರಂಚಿಂಗಿಗೆ ಕೊಡ್ತಕ್ಕಂಥವೇ ಬೇರೆ ಇದಾವೆ, ಮೇಲ್ಗಡೆ ಸ್ಪ್ರೇ ಕೊಡ್ತಕ್ಕಂಥವೇ ಬೇರೆಗಳಿದಾವೆ. ಸೊ ಒಂದಕ್ಕೆ ಸೀಮಿತ ಆಗಿಲ್ಲ. ಟ್ರಂಚಿಂಗ್ ಕೊಟ್ಟು ಕೈ ಬಿಟ್ಟಿಲ್ಲ. ಮೇಲ್ಗಡೆ ಸ್ಪ್ರೇಗಳು ಇದಾವೆ. ನಿಮಗೆ ಡ್ರಾಪಿಂಗ್ ಇಂದ ಬುಡಕ್ಕೂ ಬೇರೆ, ನಂಗೆ ಟ್ರಂಚಿಂಗ್ ಅಷ್ಟೇ ಬೇರೆ. ಇದು ನಮ್ಮ ಟ್ರಂಚ್ ಒಂದೇ ಸರ್. ಪ್ರತಿ 2 ತಿಂಗಳಿಗೊಮ್ಮೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರ್ತಾ ಹೋಗುತ್ತೆ. ನೀವಿದ್ರು ಇಲ್ಲಕ್ರು ನಮ್ಮ ಫೀಲ್ಡ್ ವಿಸಿಟ್ ಗಳಿಗೆ ಯಾರು ಇರ್ತಾರೆ ಅವ್ರು ಬರ್ತಾರೆ, ನೋಡ್ತಾರೆ. ನೀವಿದ್ರೆ ನಿಮ್ ಜೊತೆಗೆ ಬರ್ತಾರೆ, ಇಲ್ಲ ಅಂದ್ರೆ ನೋಡಿರ್ತಾರೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಟೈಮಿಗೆ ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ ಗಳನ್ನ ನಿಮಗೆ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಸೊ ನೀವು ವರಿ ಆಗೋ ಅವಶ್ಯಕತೆನೇ ಇಲ್ಲ. ಕಂಪ್ನಿ ನಂಬರ್ ಇರುತ್ತೆ. ನೀವು ತಂದಿರ್ತಕ್ಕಂಥ ಬಾಟಲ್ ಮೇಲೆ ಎಲ್ಲದ್ರ ಮೇಲೂ ಕಂಪ್ನಿ ನಂಬರ್ ಇದೆ. ನೀವು ಡೈರೆಕ್ಟ್ಲಿ ಕಂಪ್ನಿ ಫೋನ್ ಮಾಡಿದ್ರೆ ನಿಮಗೆ ಅಲ್ಲಿ ಏನೋ ಮಾಹಿತಿ ಹೊರಗಡೆಯಿಂದ ಅವ್ರು ಯಾರೋ ಬಿಸಿ ಇದ್ರು ಕಂಪ್ನಿ ಕಡೆಯಿಂದ ನಿಮ್ಗೆ ಮಾಹಿತಿಗಳು ಇಮಿಡಿಯೇಟ್ ಆಗಿ ಸಿಗ್ತವೆ. ಅಲ್ಲ ಇವರಿಗೆ ಇಲ್ಲಿಂದ ರೈತರಿಗೆ ಹೋಗಕ್ಕಾಗಲ್ಲ ಅಂದ್ರೆ ನಾವು ಬಸ್ಸಿಗೆ ತರಿಸ್ಬಿಟ್ಬಿಡ್ರಿ. ಎಷ್ಟೋ ಮಂದಿಗೆ ಸರ್ ಹೇಳಿ, ಎಷ್ಟೋ ಮಂದಿ ರೈತರಿಗೆ ಇವ್ರು ಅಲ್ಲಿ ಹೋಗಕ್ ಆಗಲ್ಲಪ್ಪ ಅಂತಿರ್ತಾರ. ನಾನು ಫೋನ್ ಪೇ ಮಾಡಿಸಿ ಅವ್ರ ಕಡೆಯಿಂದ ಈಗ ಬಸ್ಸಿಗೆ ಹಾಕಿ ಕಳಿಸ್ತೀನಿ. ಎಷ್ಟೋ ನೇರವಾಗಿ ಹಾನಗಲ್ ರೋಡ್ ಹಿಡಿದು ಬರ್ಬೇಕಲ್ರಿ. ಸರ್ ಈಗ ಇಲ್ಲಿ ತೋಟಕ್ಕೆ ಬಂದು ತುಂಬಾ ಖುಷಿ ಆಯ್ತು ಸರ್. ತುಂಬಾ ಒಳ್ಳೇದಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು.
ನೋಡಿದಲ್ಲ ರೈತ ಬಂದವರೇ, ಇದೇ ರೀತಿಯ ನಮ್ಮ ಹೆಚ್ಚಿನ ವಿಡಿಯೋಗಳು ನಮ್ಮ ಗ್ರೋವೆಲ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಬರ್ತವೆ. ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಪೂರ್ತಿ ಕಂಪ್ಲೀಟ್ಲಿ ನೋಡಿ. ನಾವು ಯಾವುದನ್ನು ಇಲ್ಲಿ ಆಲ್ಟರ್ನೇಟ್ ಹೊಸದಾಗಿ ಏನು ಆ್ಯಡ್ ಮಾಡೋಂಗಿಲ್ಲ. ರೈತರಲ್ಲಿ ಏನು ನ್ಯಾಚುರಲ್ ಆಗಿರುತ್ತೆ ಅದೇ ನ್ಯಾಚುರಲನ್ನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ. ಒಂದು ಕೃಷಿಗಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಿದ್ದೀವಿ. ಸೇವ್ ಸಾಯಿಲ್, ಸೇವ್ ಫಾರ್ಮರ್ಸ್. ನಮಸ್ತೆ.